ಮುಂಜಾನೆ ಅಭಿಮಾನಿಗಳೇ, ಭಾನುವಾರ ಇವತ್ತು ರಜೆ ದಿನ. ಆರಾಮಾಗಿ ಏನೂ ಇಲ್ಲ ಅಪ್ಪು ಇನ್ನೂ ಆರಾಮಾಗಿ ಏನೂ ಇಲ್ಲ. ನಾನು ನೋಡ್ಕೊಂಬಂದೆ ಸ್ಟೀಮ್ ಮಾಡ್ಕೊಳತ್ತಾನೀಗ. ಮತ್ತು ಟೈಮ್ ಎಷ್ಟಾಗೈತೆ ನೋಡಿ, ಇಲ್ಲಿ 1 ಗಂಟೆಗೆ ಅಂದ್ರೆ ಬಿಡೋದಂತ ಇದ್ದಾನೆ ಇಲ್ಲಿಂದ. ನಾ ಸ್ವಲ್ಪ ಡಬ್ಬಾದು ಕಟ್ಟೋಣ ಅಂತ ಹೇಳಿ ಸ್ವಲ್ಪ ಏನಾದರೂ ಇದು ನಾವು ಊಟಕ್ಕೆ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟದು ಇಷ್ಟು ನಾದಿಟ್ಟೇನೀಗ. ಮತ್ತು ಅಪ್ಪನೂ ಕಂಪೌಂಡ್ ತೊಳೆದಾರ. ಅವಾಗಿಂದ ಅಪ್ಪನ ಕೆಲಸನ ಮುಗಿದತ್ತೆ. ಹೇಳ್ಯಾರು, ಯಾವಾಗ ಫೋನ್ ಮಾಡಿದ್ರ. ಭಾನುವಾರ ಅಂತಂದ್ರೆ ನಮ್ಮ ಮನೆ ಒಳಗೆ ಮನೆ ಎಲ್ಲ ನೀರು ಮೊದಲ ತಂಪಗೆ ಗಾಳಿ ಒಳಗೆ ಇಷ್ಟೊಂದು ಕೆಲಸ ಕೂತಾರೆ. ಅರಿ ಆಯ್ತೇನಿಲ್ಲ, ಇನ್ನೂ 10 ಗಂಟೆಗೆ ಟೈಮ. ಹಾಂ, ಫೋನ್ ಮಾಡಿದ್ರ ಅವರಿಗೆ? ಏನಂದ್ರು? ಹಾಂ 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 ಟೈಮ್ ಆಗೈತಲ್ಲ, 10 ಆಗಿ ಹೋಗೈತಿ. ಚಾಯ್ ರೆಡಿ ಆಗದಿಲ್ಲ. ಈ ಚಳಿಗಾಲ ಒಳಗೆ ಎಷ್ಟು ಚಾಯ್ ಮಾಡಿದ್ರು, ಎಷ್ಟು ಚಾಯ್ ಕುಡಿದ್ರು ಚಳಿನೂ ಹೋಗ್ತಾ ಇಲ್ಲ ನೋಡಿ. ಅಷ್ಟೊಂದು ಚಳಿ ಆಗ್ತಾ ಇದೆ, ಭಾಳ ಚಳಿ ಆಗ್ತಾ ಇದೆ. ಆಮೇಲೆ ಇಲ್ಲಿ ನೋಡಿ, ಚಪಾತಿ ಹಿಟ್ಟು ಎಷ್ಟೊಂದು ರೆಡಿ ಆಗೈತಿ ನಮ್ಮ ಮನೆ ಒಳಗೆ. ಚಪಾತಿ ಮಾಡೋದದ. ಇದು ಈ ರೀತಿ ಬೆಳಗಾವಿ ಒಳಗೆ ಅಂದ್ರೆ ಚಪಾತಿ ಇಲ್ಲದ ಮನೆ ಒಳಗೆ ಭಾಳ ಜನ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾರೆ. ಇಲ್ಲಿ ನಾವು ನಮ್ಮ ಮನೆಯೊಳಗೆ ಜೋಳದ ರೊಟ್ಟಿ ಮತ್ತು ಚಪಾತಿ. ನೋಡಿ, ಹಿಟ್ಟಂತೂ ಮಸ್ತ್ ಆಗೈತಿ, ಸಾಫ್ಟ್ ಆಗೈತಿ. ಆಮೇಲೆ ಹಿಟ್ಟು ಯಾವಾಗಲೂ ನೀವು ಏನು ಮಾಡ್ತಾಯಿರಿ, ಒಂದು ಅರ್ಧ ಗಂಟೆ ಮುಂಚೆ ನಾದಿರ್ತಾಯಿರಿ. ಚಪಾತಿ ಭಾಳ ಸಾಫ್ಟ್ ಆಗ್ತಾವೆ. ಆಮೇಲೆ ನಿಮ್ಗೆ ಲಟ್ಸಕ್ಕೆ ಭಾಳ ಟೈಮ್ ಹತ್ತೋದಿಲ್ಲ. ಮತ್ತು ಚಪಾತಿ ಮಾಡೋಣ ಈಗ. ಪಟ ಚಪಾತಿ ಆಯಿತು. ಏನಾದರೂ ಸ್ವಲ್ಪ ಚಿಕನ್ ಮಾಡೋಣ ಅಂತ ಇದ್ದೀವಿ. ಚಿಕನ್ ಗ್ರೇವಿ ಮಾಡಿ ಸ್ವಲ್ಪ ಪಪ್ಪು ಕೊಟ್ಟು ಅವ್ನಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ. ಈಗ ಸದ್ಯ ನಾಷ್ಟಾಗ ಚಪಾತಿ ಮತ್ತು ಬುರ್ಜಿ, ಮೊಟ್ಟೆ ಬುರ್ಜಿ ಇಲ್ಲಾಂದ್ರೆ ಆಮ್ಲೆಟ್ ಏನಾದರೂ ಮಾಡೋಣ ಅಂತ ಇದ್ದೀವಿ. ನೋಡೋಣ ಪಟ್ ಆಗ್ತದೆ, ಎಷ್ಟಾಗ್ತದೆ ಅಷ್ಟು ಪಟ ಮಾಡಿಕೊಂಡು ನಾವು ಖಾನಾಪುರ್ಗೆ 1 ಗಂಟೆಗೆ ಅಪ್ಪುಗೆ ಬಿಡಕ್ಕೆ ಹೋಗಬೇಕು. ಮತ್ತು ಒಬ್ರಿಗೆ ಆರಾಮಿಲ್ಲ, ಅವ್ರಿಗೂ ಭೇಟಿ ಆಗಕ್ಕೆ ಹೋಗಬೇಕು. ಹಿಂಗೆ ಭಾಳಷ್ಟು ಕೆಲಸ ಅದಾವೆ. ಇವತ್ತು ನಮ್ಮದೆಲ್ಲ ಪ್ಲ್ಯಾನ್ ಅದ. ಖಾನಾಪುರ್ವರೆಗೂ ನಾವು ಹೋಗಿ ಬರಬೇಕು. ಇದು ಭಾನುವಾರ. ಇಷ್ಟೊಂದು ದಿನ ಜಿಮ್ಮಿಗೂ ಹೋಗಿಲ್ಲ, ಜುಂಬಾಗೂ ಹೋಗಿಲ್ಲ. ಅದು ಎಲ್ಲ ಹೋಗ್ಬೇಕಾಗ್ತೈತಿ. ಏನೇನು ನೋಡ್ಬೇಕೀಗ. ಚಾಯ್ ಬಂದ್ ಮಾಡಿಬಿಡ್ತೀನಿ ಪಟ್ನ. ತಿಂಡಿ ಆಗೋ ತನಕ 12 ಗಂಟೆ ಆಗ್ಲಿಕ್ಕೆ ಬಂತು. ಚಿಕನ್ ಬಂದದ, ಬಾಯ್ಲ್ ಆಗ್ತಾಯಿದೆ. ಮತ್ತು ಈ ಥರ ಮಸಾಲೆ ಮಾಡ್ತಾಯಿದ್ದೀನಿ ನಾನು. ಈ ರೀತಿ ಫ್ರೈ ಮಾಡಿ ಹಾಕಿದ್ವಿ ಅಂದರೆ ಟೇಸ್ಟ್ ಭಾಳ ಬರ್ತದೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಎಲ್ಲ ಕೊಬ್ಬರಿ, ಆಮೇಲೆ ಈರುಳ್ಳಿ, ಟೊಮೆಟೊ ಎಲ್ಲ ಈ ರೀತಿ ಕಚ್ಚಾ ಹಾಕಲ್ಲ, ಹಿಂಗೆ ಮಾಡಿ ಮಿಕ್ಸರ್ ಮಾಡಿ ಪಟ ಜೋರು ಎಷ್ಟು ಗ್ಯಾಸ್ ಮಾಡಿದ್ದೀನಿ ನೋಡಿ, ಅವಸರ ಮಾಡ್ಕೊತ ಈ ರೀತಿ ಮಾಡ್ಕೊಂಡಿದ್ದೀನಿ. ಎಲ್ಲ ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಈರುಳ್ಳಿ, ಟೊಮೆಟೊ ಮತ್ತು ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಇದ್ರೊಳಗೆ ಹಾಕಿದ್ದೀನಿ. ಮತ್ತು ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಹುರಿಲಿ. ಮಿಕ್ಸರ್ದ ಜಾರನ್ನು ಇಟ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಮಿಕ್ಸರ್ ಒಳಗೆ ಎಲ್ಲ ಪಟ್ ಮಾಡೋದೈತೆ ಅಷ್ಟೇ. ಈಗ ಭಾಳ ಟೈಮ್ ಆಗದ. 1 ಗಂಟೆಗೆ ಅಂದ್ರೆ ನಾವು ಹೋಗ್ಬೇಕಂತ. ಈಗ ಅಪ್ಪು ಅನ್ನೋದಿದೆ, ಯಾಕೆಲ್ಲ ಮಾಡ್ಕೊಂಡು ಕುಂತೀವಿ, ಇದೆಲ್ಲ ಮಾಡಬೇಡ, ಅಲ್ಲಿ ಸಿಗ್ತದೆ ಅಂತ ಹೇಳಿ ಅಂದ್ರೂ ಇರಲಿ ಪರವಾಗಿಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗು, ಮತ್ತು ಒಂದು ಸ್ವಲ್ಪ ಕಟ್ನು ಕೊಡ್ತೀನಪ್ಪ ಅಂತಂದು. ನೋಡೋಣ ಈಗ ಅವ್ನು ರೆಡಿ. ಪಾಪ ಅವ್ನಿಗೆ ಇನ್ನೂ ಆರಾಮ ಅನಿಸ್ತಾ ಇಲ್ಲ, ಇನ್ನೂ ಸ್ವಲ್ಪ ನೆಗಡಿ, ಆಮೇಲೆ ಕೆಮ್ಮದ, ಜ್ವರ ಅಂತೂ ಕಮ್ಮಿ ಆಗ್ಯಾವ, ಖರೆ ಇನ್ನೂ ಕೆಮ್ತಾ ಇದ್ದಾನೆ. ಚಪಾತಿ ರೆಡಿ ಅದಾವ ನೋಡಿ. ಎಲ್ಲ ಎಷ್ಟೊಂದು ಚಪಾತಿ ಎಲ್ಲ ಮಾಡಿದ್ದೀವಿ. ಅವ್ನು ಕಟ್ಟಾಕೋ ಈಗ ತಿನ್ನೋಕ್ಕಾಗ್ತದ. ಅನ್ನ ಏನು ಬೇಡ ಅಂತ ಅವಂಗ. ಮತ್ತು ನೋಡೋಣ. ಇನ್ನೂ ಏನು ಕೆಲಸ ತೆಗ್ದಿದ್ದಾರೆ ನೋಡಿ. ಟೈಮ್ 12:30 ಆಗೈತಿ. ಮಗ ಈಗ ಡ್ಯೂಟಿಗೆ ಹೋಗೋದಾನಂತ ಹೇಳಿ ಎಷ್ಟು ಗಡಿಬಿಡಿ ಮಾಡಿ ರೆಡಿಯಾಗಿ ಬಟ್ಟೆ ಹಾಕೊಂಡು ನಿಂತಬಿಟ್ಟಾರ ನೋಡಿ. ನೋಡಿ ಹೆಂಗೆ ಮಾಡ್ತಾರೆ ಗೊತ್ತದ. ಅದೇ ಇವತ್ತು ಕಂಪೌಂಡ್ ತೊಳೆದು ತಿಕ್ಕಿ ಕಂಪೌಂಡ್ ತೊಳೆಯೋ ಕೆಲಸ ಆಯಿತು. ಮತ್ತೀಗ ಇವತ್ತು ಜಿಮ್ ಬೇರೆ ಸುಟಿ, ಸಂಡೇ ಬೇರೆ. ಮತ್ತು ನಾಳಿನ ಮತ್ತು ಸ್ಟಾರ್ಟ ಎಲ್ಲ. ಆಮೇಲೆ ಇಲ್ಲಿ ಚಿಕನ್ ಗ್ರೇವಿ ತಯಾರಾಗ್ತಾಯಿದೆ. ಈ ರೀತಿ ಎಲ್ಲ ಮಸಾಲೆ ಮಾಡ್ಕೊತೀನಿ. ನಾನು ನಿಮ್ಗೆ ತೋರಿಸಿದ್ದೆ ಅಲ್ಲ ಅವಾಗ, ಎಲ್ಲ ಹುರ್ಕೊಂಡಿದ್ದೆಲ್ಲ ಈ ರೀತಿ ಮಿಕ್ಸರ್ ಮಾಡಿದ್ಕೊಳ್ಳಿ ಏನಾಗ್ತದೆ, ಅದು ಮಸ್ತ್. ಚಿನ್ನ ರೆಡಿಯಾಗಿ ಕೂತ್ರು. ಟೈಮ್ ಆಯಿತು. ಅಪ್ಪು 1 o'clock ಬಿಡೋಣ ಅಂತಂದ. 1 ಆಗಿ ಹೋಯ್ತು. 1:30 ಆಗೈತಿ ಈಗ ಟೈಮ್. ಮತ್ತು ಚಿನ್ನಗಂದೆ ಊಟಕ್ಕೆ ಕೂತ್ಕೋರಿ, ನಿಮ್ಗೆ ಟೈಮ್ ಆಗ್ತದೆ. ಖಾನಾಪುರ ಊರು ಬಿಟ್ಟು ಹೋಗೋದಂದ್ರೆ ಭಾಳ ಲೇಟ್ ಆಗ್ತದೆ. ಅದಕ್ಕೆ ಊಟಕ್ಕೆ ಕೂತಾರೆ ಇವ್ರು. ಈ ಕಲರ್ ಇವ್ರಿಗೆ ಭಾಳ ಇಷ್ಟ ಅಂತ ನಂಗೆ ಗೊತ್ತದ ಅಲ್ಲ. ಪಿಂಕ್ ಕಲರ್ ಅಂದ್ರೆ ನಿಮ್ಗೆ ಇಷ್ಟ ಅಲ್ಲ? ಹಾಂ, ಪಿಂಕ್ ಬಣ್ಣ. ಅದಕ್ಕೆ ನಿಮ್ಮ ಸಲುವಾಗಿ ಪಿಂಕ್ ಇದು
ನಾವು ಒಂದು ಎಕ್ಸಿಬಿಷನ್ ಬಂದಿತ್ತು. ಎಕ್ಸಿಬಿಷನ್ಗೆ ಹೋದಾಗ ಈ ಡ್ರೆಸ್ ನಾವು ತೊಗೊಂಡಿದ್ವಿ. ಅಲ್ಲ, ಮಟೀರಿಯಲ್ ತೊಗೊಂಡಿದ್ವಿ. ಆಮೇಲೆ ಇವ್ರಿಗೆ ಯಾವ ರೀತಿ ಬೇಕಲ್ಲ ಅದೇ ರೀತಿ ಅವ್ರು ಹೊಲ್ಕೊಟ್ಟಾರ. ಹೇಳಿ ನೋಡೋಣ. ಚಳಿಗಾಲ ಒಳಗೆ ದಪ್ಪ ಬಟ್ಟೆ ಅಂತ ಹೇಳಿ ಹಾಕೊಂಡಿದ್ದೀನಿ ಡ್ರೆಸ್. ಎಷ್ಟೊಂದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅವಕಾಶ ಈಗ ಅದಾವ ಡ್ರೆಸ್ ಹಾಕೊಳ್ಳೋದ. ಚಳಿ ಇದ್ದಾಗ ಒಂದ್ ಬೇರೆ, ಬಿಸಿಲೊಳಗೆ ಒಂದ್ ಬೇರೆ, ಹೊರಗಡೆ ಒಂದೊಂದು ಇದಕ್ಕೆ ಹೋಗುವಾಗ ಬೇರೆ. ಇವತ್ತು ನಾವು ಖಾನಾಪುರ್ಗೆ ಹೋಗ್ತಾ ಇದೀವಲ್ಲ, ಅದಕ್ಕೆ ಈ ರೀತಿ ಬಟ್ಟೆ ಹಾಕೊಂಡು ರೆಡಿ ಆಗಿದ್ದೀನಿ. ಒಬ್ರಿಗೆ ಭೇಟಿನೂ ಆರಾಮಿಲ್ಲ, ಒಬ್ರಿಗೆ ಭೇಟಿನೂ ಆಗಕ್ಕೆ ಹೋಗೋದದ. ಅದ್ರ ಸಲುವಾಗಿ ಈ ರೀತಿ ಬಟ್ಟೆ ಹಾಕೊಂಡು ರೆಡಿ ಅದೇ. ನೋಡಿ ಗೊಂಬಿ ಹೊಂಟ ಬಿಟ್ರೆ ಎಲ್ಲಾರು ಅಂತ ಏನ್ ಮಾಡ್ತೀರಾ? ಅವಳು ಎಕ್ಸಾಮ್ ರೆಡಿ ಆದಪ್ಪ. ಮತ್ತೇನ್ ಕೆಲಸ? ಔಷಧಿ ಸಿರಪ್ನು ತಗೊಂಡ, ಅವನು ಆಯುಧ ತಗೊಂಡ, ಮತ್ತು ಎಲ್ಲ ಬ್ಯಾಗ್ ರೆಡಿ ಐತಿ. ಸ್ಟೀಮ್ ಮಾಡೋದು ತಗೊಂಡಿದ್ದಾನೆ. ಹೋಗೋದಂದ್ರೆ ಬೇಜಾರ ನೋಡಿ ಹೆಂಗಂತ. ಮತ್ತು ಆದ್ರೂ ಮನೆ ಜವಾಬ್ದಾರಿ ಎಲ್ಲ ಇರ್ತಾವಲ್ಲ, ನಾವೆಲ್ಲ ನಿಭಾಯಿಸ್ಕೋತೇವಿ, ನಾವು ಆರಾಮ್ ನೋಡ್ಕೋತೇವಿ. ನೀ ಎಲ್ಲ ಹುಷಾರಾಗಿ ಡ್ಯೂಟಿ ಮಾಡಿ ಶಾಂತ ಸಮಾಧಾನ ಅಲ್ಲಿ ಮನ್ಯಾಗಿಂದ ನಿನ್ ಮುಂದನೇ ಹೇಳತ್ತೇವ್ ನಾವು. ನಿನಗೂ ಗೊತ್ತಿರ್ಬೇಕಲ್ಲ. ಚೀಲ ಇಟ್ಕೊಡ್ಮ, ನನ್ನ ಫೋನ್ ಇಲ್ಲೇ ಇರಲಿ. ನಾವು ಈಗ ಬರ್ತಾ ಇದ್ದೀವಿ. ಅಪ್ಪಗೆ ಬಿಟ್ಟು ಬಾಯ್ ಮಾಡಿ ಹೇಳಿ ಬಿಟ್ಟು ಬಂದ್ಬಿಡ್ತೀವಿ. ಮತ್ತು ಕೆಲಸ ಅದಾವ ನಮ್ದು ಮತ್ತೆ ಸ್ವಲ್ಪ. ಅಲ್ಲೇ ಆಮೇಲೆ ಆಯ್ತು, ಅಲ್ಲಿ ಅವ್ರಿಗೆ ಆರಾಮಿಲ್ಲ ನೋಡ್ಕೊಂಡ್ಬಿಟ್ಟು ಬರ್ತೀವಿ. ಅಲ್ಲಿ ಸ್ವಲ್ಪ ಹೋಗಿ ಮತ್ತೆ ಮನೆಗೆ ಬರಾಕ್ ಲೇಟ್ ಆಗೋದು. ಭಾಳ ಲೇಟ್ ಆಗಲ್ಲ, ಏನಿಲ್ಲ. ನೀ ಆರಾಮೆಲ್ಲ ಎಷ್ಟು ಟೈಮ್ ಆಗ್ಬೋದು? 5-6 ಆಗೋದು. ಲೇಟ್ ನೀವು ಬರೋ ಮಟ್ಟ ಆಗಿರ್ತದೆ. ಶಿವನಗರ ಕಡೆ ಬಂದು ಸಂಜೀವ, ಅಪ್ಪನ ಫ್ರೆಂಡ್ ಸಂಜೀವ, ನೀವು ವಿಡಿಯೋ ಮೊದಲಿನ ವಿಡಿಯೋ ನೋಡಿ. ಅವನು ಜೊತೆಗೆ ಅಪ್ಪು ಜೊತೆ ಹೋಗ್ತಾ ಇದ್ದಾನೆ, ಅಲ್ಲಿ ನಿಂತಾನ. ಬರೀ ಭೇಟಿ ಆಗೋಣ. ಹಾಯ್ ಸಂಜೀವ್, ಬಾ. ಆರಾಮಿದೆಯಾ? ನಮಸ್ತೆ. ಅಲ್ಲೇ ಕೂತ್ಕೋ. ಆಯ್ತು, ಡ್ಯೂಟಿ ಮಾಡೋರೀಗ ಸ್ಟಾರ್ಟ್ ಆದ್ ನಿಮ್ದು. ಸಂಜೀವ್ ಕುಮಾರ್. ಚಲೋ ಐತಿ. ಈಗ ಮನೆಗಿಂದ ಬಂದೆ. ಅದೇ ಇಲ್ಲೇ ಇದೆ ಅಂತ ಅಪ್ಪು ಹೇಗ. ಓಕೆ, ಚಲೋ ಐತಲ್ಲ. ಮತ್ತೆ ಏರಿಯಾನು ಚಲೋ ಐತಿ, ಚಲೋ ಸಿಕ್ಕಿ ಜಾಗ ಐತಿ. ಕಾಂಗ್ರೆಸ್ ರೋಡ್ ಇಲ್ಲೆಲ್ಲ ಭಾಳಷ್ಟು ಅದಾವ. ಸ್ವಲ್ಪ ನೋಡ್ತೀನಿ, ಆಮೇಲೆ ಬರುವಾಗ ಈ ದಾರಿಲಿ ಬಂದು ತೊಗೊತೀನಿ. ಸ್ವಲ್ಪ ಅಷ್ಟೊಂದು ಗಾಡಿ ಫಸ್ಟ್ ಗೇಟ್ ಆಯಿತು. ಅಷ್ಟೊಂದು ಟ್ರಾಫಿಕ್ ಇದೆ ನೋಡಿಪ್ಪ. ನಾವು ಮೊನ್ನೆ ಹೋಗ್ಬೇಕಾದ್ರೆ ಇಲ್ಲೇ ಫಜಿತಿ ಆಗಿತ್ತು ನಮ್ಗೆ. ಇಲ್ಲಿ ಏನು ಖಾಲಿ ರೋಡ್ ನೋಡಿ. ಮಧ್ಯಾಹ್ನ ಬ್ರಿಡ್ಜ್ ಬಂದು ಬಿಡ್ತೀನಿ. ಈ ರೀತಿ ಬ್ರಿಡ್ಜ್ ಬಂತು, ಖಾನಾಪುರ್ ಬಂದಂಗೆ ಅಂತ ಇದ್ದಾರೆ ನೋಡಿ. ಕಾರ್ ಒಳಗಿಂದ ಹೋಗ್ಬೇಕಾದ್ರೆ ಏನಕ್ಕಾದ್ರೆ ಎಷ್ಟು ಮಸ್ತ್ ಸ್ಪಾಟ್ಗಳು ಅದಾವ. ಬರೀ ಸ್ವಲ್ಪ ವಜನ್ ಇರ್ತಾವೆ, ಇನ್ನೂ ಭಾಳ ಇವ ಸಿಮೆಂಟಿನ ಪಾಟ್ಗಳು ಮಾಡಿರ್ತಾರೇನು ಇಲ್ಲಿ. ನೋಡಿದ್ವಿ ನಾವು. ಇವತ್ತು ಮಾರ್ಕೆಟ್ ಇದೆ ಏನ್ರಿ ಇಲ್ಲಿ? ಇದು ನಮ್ಮ ಹಾಸ್ಪಿಟಲ್ ಬಂತು. ಅಪ್ಪುಗ ಸಂಜೀವ್ಗ ಇಲ್ಲೇ ಬಿಟ್ಟು ನಾವು ಈಗ ಹೊರಡವ್ರೆ. ಅಲ್ಲಿ ಶರತ್ ಮತ್ತೆ ಶಶಾಂಕ್ ಇಬ್ರು ಅಲ್ಲಿ ದಾರಿ ಕಾಯ್ತಾ ಇದಾರೆ, ಯಾವಾಗ ಬರ್ತಾರ ಅಂತ ಹೇಳಿ. ಇವ್ರು ಹೋದ್ಮೇಲೆ ಅವ್ರ ಡ್ಯೂಟಿ ಮುಗೀತದ. ಅಲ್ಲಿ ಸಿವಿಲ್ ಹಾಸ್ಪಿಟಲ್ಗೆ ಎಷ್ಟೋ ಸಲ ಹೋಗಿದ್ದೀವಿ. ಈ ಖಾನಾಪುರ ಹಾಸ್ಪಿಟಲ್ದು ಇಲ್ಲೂ ಪರಿಚಯ ಆಯ್ತು ನಮಗೆ. ಸೇವೆ ಮಾಡೋದೇ ಒಂದು ದೊಡ್ಡ ಭಾಗ್ಯ ರೀ. ಒಂದು ಫೋಟೋ ಅಪ್ಪು, ಫೋಟೋ ತಕೊಂಡು ಹೋಗೋಣ ಬರ್ರಿ. ಓಕೆ, ನಾವು ಅದೇ ಮಾತು. ಆರಾಮಿದೆಯಲ್ಲ? ನಿದ್ದೆ ಸರಿಯಾಗಿ ಆಯ್ತೇನಿಲ್ಲ? ಇರ್ಲಿಲ್ಲ. ಮಾಡ್ಕೊಂಡಿದ್ದಾರೆ ಹುಡುಗರ. ಅಪ್ಪು ಇಲ್ಲೆಲ್ಲ ಒಂದು ಹಾಸಿಗೆ ಎಲ್ಲ ಕಟ್ಟಿಟ್ಟಿದ್ದಾನೆ. ಈಚೆ ನೆಗಡಿ, ಇದು ನಿಂಬೆ ಹಣ್ಣು ಎಲ್ಲ ಕೊಂದಿತ್ತು ನೋಡಿ ಫ್ರೆಂಡ್ಸ್. ಹಾಂ, ಇಲ್ಲ ಮಾತಾಡಲಿಲ್ಲ ಅವ್ರು. ಮಾತಾಡ್ತಾರೆ ಇಲ್ಲ ಮಾತಾಡಿ. MBBS ಮಾಡ್ತಾ ಇದ್ದೀರಿ ನೀನು ಮತ್ತೆ ವಾಪಸ್? ಇದೆಲ್ಲ MBBS ಬುಕ್ ತೊಗೊಂಡು ಓದ್ಕೋತ ಕೂತಿದ್ದೀರಾ? ಸೆಟಸ್ಕೋಪ್ ಇಲ್ಲೇ ಇದೆ ನೋಡಿ. ಏನು ತಂದು ಕೊಡ್ತಾರೆ? ನಾವು ಹೋಗ್ಬೇಕಲ್ಲೇ.
ಯಾವ ಥರ ಇದೆ ಟೇಸ್ಟ್ ಮಾಡೋಣ. ನೋಡ್ಬೇಕಲ್ಲ ಒಂದು ಹಾಂ ಅದೇ ಅದೇ ಓಕೆಪ್ಪ ಆಯ್ತು ಬರ್ತೀವಿ. ಆಯ್ತಾಯ್ತು ನಡೀರಿ ಈಗ. ಹಾಂ ಎಲ್ಲಿ ರೆಡ್ ಕಲರ್ ಎಲ್ಲೋ ಕಾಣಿಸ್ತಾ ಇದೆ, ಅಲ್ಲ ಚಹಾ ಕುಡಿಯೋರೆ ಅಂತ ಇದೆ. ಹಾಂ ಮೇಲೆ ಅಲ್ಲಿ ಹಾಂ 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 ಓಕೆ ನೀವು ತೊಗೊಂಬರೋಣ. ಹಾಂ ನೀವು ಹೋಗ್ತೀರಾ ಆಮೇಲೆ? ಆಯ್ತಾಯ್ತು ಓಕೆ ಎಲ್ಲರಿಗೂ ಬಾಯ್ ಮಾಡ್ಕೊರಿ ಎಲ್ಲ ಸರಿ. ಚಾಯ್ ಕುಡಿಯೋಕೆ ನಮ್ಗೆ ಹೋಗ್ತಾ ಇದಾರೆ ಇವ್ರೆ, ನಡಿ ಅಂತ. ಮತ್ತು ಅಲ್ಲೆಲ್ಲ ಹೊಸಾದ ಕಡೆನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಡಿ ಇವೆಲ್ಲ ಆ್ಯಂಬುಲೆನ್ಸ್ ಅಲ್ಲ ರೀ. ಇದು ಎಳ್ನೀರು ಅವಳಿಗೆ ಬೇಕು. ಚಾಯ್ ಕುಡಿಯೋಕೆ ಕುಡ್ಸಾಕ ಕರ್ಕೊಂಡು ಹೊಂಟ್ರಲ್ಲ ನಂಗೆ, ಚಾಯ್ ಕುಡಿ ನಡಿ ಅಂತ. ಲಸೂನ್ ಅಲ್ಲ ಇದೆ, ಲಸೂನ್ ಇದೆ. ಫಾಸ್ಟ್ ಫುಡ್ ಚೈನೀಸ್ ಇಲ್ಲಿ ಬಂದ್ವಿ ನಾವು. ಹಾಂ ಇದು ಯಾವುದೋ ಗೋಕುಲ್ ಅಂತ ಐತೆ ನೋಡೋಣ. ನಡಿ ಯಾವ ರೀತಿ ಇಟ್ಟಿದ್ದಾರೆ ಚಾಯ್ ಕುಡಿಯೋಕೆ ತಿಂಡಿ ಮಾಡ್ತಾರಂತ ಪೂರ್ದೆಲ್ಲ ಜಾಗ ಅಂತ. ನಾನು ಚಾಯ್ ನೋಡೋಣ ಅಂತ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಚಾಯ್ ಕುಡಿಯೋರಿಗೆ ಎಲ್ಲಿ ಖಾನಾಪುರಲ್ಲಿ ಕೂತ್ಕೊಂಡು ಚಾಯ್ ಕುಡಿತಾ ಇದ್ದೀವಿ ಇಬ್ರು. ಟೇಸ್ಟ್ ಸೂಪರ್ ಇದೆ, ಚಲೋ ಇದೇನೆ. ಬಿಲ್ ಬಂತು ಇಲ್ಲಿ ನೋಡಿ 24 ರೂಪೀಸ್ 2 ಕಪ್ ಚಾಯ್ಗೆ. ನೋಡಿದ್ರೆ ಮತ್ತೆ ಕೃಷ್ಣ ಮತ್ತೆ ಕೊಳಲು ಬಂದಿರ್ತದೇನೋ ಇವತ್ತು ಇಂದಿರಾ ಕ್ಯಾಂಟೀನ. ಅದಕ್ಕೆ ನಾವು ಜಾಸ್ತಿ ಹಾರ್ತದೆ ಇಲ್ಲಿ ರೋಡ್ ಮೇಲೆ ಹಾಸ್ಪಿಟಲ್ ಇರೋದ್ರಿಂದ. ಮನೇಲಿ ಫೋನ್ ಮಾಡ್ತಾರದ್ರಿ ಈಗ ಪಾಪು ಅಂತ ನಾವು ಹೊರಡ್ತಾ ಇದೀವಂತ. ಸಮೂನು ದಾರಿ ಕಾಯ್ತಾ ಇದ್ದಾಳ ಪಾಪ, ಮನ್ಯಾಗ ಅದಾಳ. ಬಂದ ನೋಡಿ ಚಲೋ ಐತಿ, ಕುಡಿದು ಬಂದ್ವಿ. ಇದು ಶರತ್ ಕುಮಾರ್ ಆಮೇಲೆ ಸಂಜೀವ್ ಅವರಿಗೆ ಬಿಟ್ಟು ಶಶಾಂಕ್ ಮತ್ತು ಶರತ್ ಅವರಿಗೆ ಬೈ ಹೇಳಿಕೆ ಬಂದಿದ್ದೀವಿ. ಅದೇ ಬಾಯ್ ಪಾ. ಓಕೆ ಆರಾಮಾಗಿರಿ. ಬಂತು ಹಾಸ್ಪಿಟಲ್ ಬಿಟ್ಟು ಈಗ ಮನೆಗೆ ನಡೀರಿ. ಮನೆಗೆ ವಾಪಸ್ ಬರ್ತಾ ಇದ್ದೀವಿ. ಮತ್ತು ಭೇಟಿ ಆಗೋದಂದ್ರೆ ಆಗಲ್ಲ, ಎಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ನಮ್ಮ ಪರಿಚಯದವರೆಲ್ಲ ಇದ್ದಾರೆ. ಕರೆ ಅಷ್ಟು ಟೈಮ್ ಇಲ್ಲ, ಮುಂದೆ ಎಕ್ಸಾಮ್ಸ್ ಎಲ್ಲ ತಯಾರಿ ಮಾಡ್ಕೋತಾ ಇದ್ದಾರೆ. ಅದಕ್ಕೆ ನಾವು ಹೊರಡ್ಬೇಕೀಗ ಮನೆ ಕಡೆ ಬೇಗ. ಬಿಸಿಲು ಎಷ್ಟು ಚಂದ ಬಂದೈತೆ ನೋಡಿ, ಬೇರೆ ಬಿಸಿಲು ಬರ್ತಾ ಇದೆ. ಖಾಲಿ ರೋಡ್ ಐತೆ ನೋಡಿ, ಒಂಥರ ಎಷ್ಟು ಕೂಲ್ ಅನಿಸ್ತಾ ಇದೆ. ಮತ್ತು ಎಲ್ಲ ಈ ಸೈಡೆಲ್ಲ ದಾಸವಾಳ ಗಿಡಗಳು ಎಲ್ಲ ಚಂದ ಹಚ್ಚಿದ್ದಾರೆ. ಆ ರೋಡ್ ದಾಟ್ಕೊಂಡು ಹೋಗ್ಬೇಕಾದ್ರೆ ಆ ಸೈಡ್ ಆ ಕಡೆ ಗಾಡಿ ಹೋಗ್ತಾ ಇರ್ತಾವ, ಈ ಕಡೆಯಿಂದ ಗಾಡಿ ಹೋಗ್ತಾ ಇದ್ ನಡು ಹಿಂಗೆ ಹಚ್ಚಿರ್ತಾರ ಗಿಡಗಳು. ದಾಸವಾಳ ಗಿಡಗಳು ಎಷ್ಟು ಚಂದಾಗ್ಯಾವ ನೋಡಿ. ಚಿನ್ನೂ ನಿದ್ದೆ ಹೋತೇನೋ ಅಲ್ಲ ರೀ. ಕಬ್ಬಿನ ಗಾಡಿಗಳು ಎಷ್ಟೊಂದು ಹೋಗ್ತಾ ಇದಾವ ನೋಡಿ. ಈಗೆಲ್ಲ ಕಬ್ಬಾದಲ್ಲ ರೀ ಸೀಸನ್, ಫ್ಯಾಕ್ಟ್ರಿ ತೊಗೊಂಡೋಗೋದು ಮತ್ತು ಬೆಲ್ಲ ಮಾಡೋದು ಎಲ್ಲ ಕಬ್ಬಿನ ರಸ ಎಲ್ಲ ಸಿಗ್ತದೆ ಈಗ. ಎಷ್ಟು ದುಡ್ಡು ಎಷ್ಟು ತುಂಬ್ಯಾರ ನೋಡಿ ಟ್ರಕ್ ಒಳಗೆ. ಬರ್ತೀರಾ? ಈ ಕುರ್ಕುರೆ ತೊಗೊಂಡು ಅಂತ ಬಂದ್ವಿ. ಎಷ್ಟು ದಿನ ಆದ್ಮೇಲೆ ಟ್ರೈನ್ ನೋಡಿದೆ ನೋಡಿ ನಾನು. ಅದೇ ಹೋಗ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆವಾಜ್ ಬಂತು ನೋಡಿ ಟ್ರೈನ್. ಚಲೋ ಬ್ರೆಡ್ ತೊಗೊಂಬರಕ್ಕೆ ಹೋದ್ವಿ. ಸ್ವಲ್ಪ ಒಬ್ರಿಗೆ ಆರಾಮಿಲ್ಲ, ನೋಡಕ್ಕೆ ಹೋಗೋರಿದ್ದೀವಿ. ನೋಡೋಣ, ಅವ್ರಿಗೆ ಭೇಟಿ ಆಗೋಣ. ಪಾಪ ಭಾಳ ಪರಿಸ್ಥಿತಿ ಕಠಿಣದ ಅವ್ರದ್ದು. ನಮ್ಮ ರಿಲೇಟಿವ್ಸ್ ಆಗ್ಬೇಕವ್ರೆ. ನಮ್ಮ ಮನೆ ಮಗಳ ಕವಿತಾ ಅಂತೇಳಿ ಪಾಪ ಮನೆಯವರು ಆಕಿ ಇಲ್ಲ. ಮತ್ತು ಈಗ ಅವ್ರ ಅತ್ತೆಯವರು ಆರಾಮಿಲ್ಲ, ನೋಡೋಣ ನಡೀರಿ ಅಂದ್ರೆ ಅವರಿಗೆ ನಾ ಅಲ್ಲಿ ಸ್ವಲ್ಪ ಬಿಸ್ಕಿಟು ಅದು ಇದು ತೊಗೊಂಡೆ ಅವರಿಗೆ
ಕುರ್ಕುರಿ ಅದು ಅಲ್ಲಿ ಐತಿ ಮತ್ತು ಇದು ಬ್ರೆಡ್ ಕೇಕ್ ಅದು ತೊಗೊಂಡಿದ್ದಾರೆ ಅವರಿಗೆ ತಗೊಂಡು ಮಾತಾಡ್ಸ್ಕೊಳ್ಲಿಕ್ಕೆ. ಇಲ್ಲೇ ರೋಡ್ ಮೇಲೆ ಪಾರ್ಕಿಂಗ್ ಮಾಡಿಟ್ಟಿದ್ದೀವಿ ಗಡ್ಬಡಿ ಒಳಗೆ ನೋಡಿ ನಡೀರಿ. ಮತ್ತು ಹೊಂಟ್ರಪ್ಪ ಇವ್ರ ಇಲ್ಲೇ ಗಾಡಿ ತಂದು ಹಾಸ್ತೇನಂತ ಮತ್ತು ಹೊಂಟ್ರಿ ಗಾಡಿ ಏನು ಕೆಲಸ ಇಲ್ಲಿ ನೋಡಿ ಎಷ್ಟೊಂದು ತರಕಾರಿಗಳು ಎಲ್ಲೂ ಚಿನ್ನೂರು ಭಾಳ ಕೆಲಸ ಕೊಂಡು ಬಂದ ನೋಡಿ ಗಾಡಿ ಒಂದು ಬಂದ್ಲ ರಿಕ್ಷಾದ ಮಂದಿ ಇಲ್ಲೇ ಒಂದು ಎಲ್ಲಿ ಬೇಕಾಗ್ತದ ಅದನ್ನು ತೊಗೊಳ್ಳೋ ಏನಂತ ಇದೀನಿ ನೋಡು ನೀರು ಕಾಯ್ಸಕ್ಕೆ ಪಾಪ ತಣ್ಣೀನಿಂದ ಸ್ನಾನ ಮಾಡಿ ಆರಾಮ್ ಹೊಡಿಲಿ ನಾವು ಕೊಡೋರು ಇದ್ರೆ ಅವ್ರನ್ನ ಹಾಂ ಇಲ್ಲೇ ನೋಡಿ ನಮ್ದು ಎಲ್ಲ ಹಿರಿಯ ಇದು ಇದು ಅವ್ರ ಮನೆ ಬಗ್ಗೆ ಬಿಟ್ಟಾಗ ಇಲ್ಲೇ ಅವ್ರ ಮನೆ ಇದೆ ತೋರಿಸ್ತೀನಿ. ಇಲ್ಲೆಲ್ಲ ನಮ್ಮ ಸಮಾಜದವರೆಲ್ಲ ಇರ್ತಾರೆ. ಆ ಪುಟ್ಟ ಹಾಕಿ ಹುಡುಗಿ ಇಲ್ಲಿ ನಮ್ಮ ನೋಡಿಲ್ಲ ಅವಳು ಹೋರ್ಲಿ ಒಳಗೆ. ಹಾಂ ಅದು ಓಡಿ ಹೋರ್ಲಿ ನೋಡಿ ಇಲ್ಲಿದೆ ನೋಡಿ ಈ ಥರ ನೀರು ಇಲ್ಲೇ ಅಲ್ಲ ಆರಾಮ. आराम कुठे येतात आजी झोपलेत काय हा हा इकडे काय करता हा हा होय काय कसं भरायचं बसा काकू थांबा हळूहळू उठा हळू नाही बसायला होतंय की नाही आता लोळलेला काय काळजी करू नका. ಒಂದು ಸೇವೆ ಮಾಡ್ತಾ ಇದ್ದಾಳ ಒಂದ್ ತಾಯಿ ಮತ್ ಮಗಳಿದ್ದಂಗ ಅವ್ರ ಎಷ್ಟು ಪ್ರೀತಿ ಮಾಡ್ತಾಳು. पाय इकडे करता पाय इकडे हा असं करून थांबा थांबा त्यांनी बसतात. हा 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 कोण कोण घरात सगळं यायला फोटो काढणार आहे. फोटो कडे या तेच चालतंय या आता स्वेटर घालतायलाच हे आहे ना थंड. हे कोण काढलं एवढं छान होय हिने एवढं ड्रॉइंग करते सगळं डोक्यात आहे तिच्या. बघ किती खरं एकदम नॅचरल वाटायला ते हा या होय तेच म्हणालो मी चेहरा बघितल्यावर मला होय तुमची मुलगी तेच म्हणालो मी तिथे बसलेले की हे 90 किलो वजन 50 आलंय होय अचानकच वाढून गेलं. हा आणि असं चेहरा असंच आहे म्हणत होतं त्यांनी मला एक मुलगी आहे आणि तिकडे त्यांनी ह्यानी पण म्हणत होते दोघं ह्यानी नव्हे अजून एकटं पुण्याला एक त्यांचा पण नवरा जरा आजार आहे. ओके ओके बरं झालं बघून छान म्हणून मुलगीला पण कोणाला बोलवायला त्यांनी मयुरी कोणा लहान धाकटीच हा हा तिला बोलवलं तर या 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 वरती हे कर पाय बघा एवढं घर भरून माणसं घरामध्ये नाही खरंच बघा मावशी किती मोठं परिवार आहे तुमचं. केवढं तुम्ही आता खाऊन पिऊन घट्ट व्हायला पाहिजे हा. आणि हो या की काय करायला सांगली युट्यूब चॅनल मध्ये आज गंगूबाई मावशी त्यांच्या घरी सांगली एंटरटेनमेंट आलेला आहे. मावशीला बरं नसल्यामुळं सर्व जेवढे माणसं इकडे भेटलेले आहेत त्यांना काही होणार नाही आणि परत आता यांनी घट होणार आहेत. त्यांनी जेवण करून खाणं पिणं करून आणि परत आता त्यांच्या अगोदर कसं कामं करतात तसं कामं करत राहणार आहेत. आणि देवाचे सगळे आशीर्वाद देवीचा आशीर्वाद त्यांच्यावरती आहे.
लवकरात लवकर बरं होते आम्ही आणि परत तुम्हाला येऊन भेटू. ओके. हा, तुम्ही 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 बोला आता, बघूया. तुम्ही बोला बोला दोन गोष्टी. तुम्हाला काय सांगायचंय सांगा. मोची बरं होतंय. हा. आणि काय बोला तरी आणि काय बोलायचंय सांगा. तुम्हाला परिवार एवढा मोठा आहे. परिवारचं मी सांगा. खुश आहे म्हणा. खुश आहे मी. लवकरात लवकर बरं हा, होतं. सांगा. आता बरं होणार म्हणा. बरं होतं. परिवार मोठा आहे. हा, ओके, गुड. मावशी. बरं झालं, छान वाटलं तुम्हाला बोललेला. ठीक आहे. परत तुमचं हे व्हिडिओ मध्ये येते आणि परत तुम्हाला दाखवतात. हा, बघा आणि हा ओके आणि भेटूया. ओके, मावशी, आम्ही जाऊन आणलं भाऊचं. कष्ट दिले देवाला माझ्या नाही नशिबात. तो काय त्याला चिंता करत आपल्या बसू नको. आराम राहा, तब्येत कर सांभाळ. ओके कविता, बाय. राईट. तब्येत सांभाळ. ओके. तब्येत सांभाळ. हा, ओके ओके. बाय बाय. ओके ओके बाय. ಭಾಳ ಅದೇ ರೀ ಪಾಪ. ಅಷ್ಟ ಆ ಬಡತನ ಒಳಗೆ ಅಷ್ಟು ಮನಿ ತುಂಬೈತ್ ನೋಡ್ರಿ ಇಲ್ಲಿ ಗಚ್ಚಿ. ಅಷ್ಟ ಸಣ್ಣ ಮನಿ ಒಳಗೆ ಅಷ್ಟೊಂದು ಜನ. ಅದ ನಮ್ದು ಪರಿಸ್ಥಿತಿ ಹಂಗ. ಇದ ಕಾಲೇಜ್ ನೋಡಿ, ಪಾಲಿಟೆಕ್ನಿಕಲ್ ಇದೆ ಅಲ್ರಿ. ಇಲ್ಲೇ ಇದೆ ನೋಡಿ, ಚಿನ್ನು ಕಲ್ತಿದ್ದ. ಮತ್ತು ಅಮ್ಮ ಚೆನ್ನಮ್ಮ ಅಮ್ಮ ಇದೆ ಇಲ್ಲಿ ಅದ ನೋಡಿ ಅಮ್ಮನ ಫೋಟೋ. ಅಮ್ಮನ ಸ್ಟ್ಯಾಚ್ಯೂ ಅದ ಇಲ್ಲಿ. ಅದ ನಮ್ಮ ಮನೆಗೆ ಮೊನ್ನೆ ತಂದು ಕೊಟ್ಟಾಳ ವೈಶಾಲಿ. ಅದು ನೋಡಿದ್ಮೇಲೆ ನೆನಪು ಬರೋದು ನಮ್ಗೆ ಯಾವಾಗಲೂ. ಈಗ ಹಾಸ್ಪಿಟಲ್ ಅಪ್ಪಗಳ್ದು ಇಲ್ಲೇ ಡ್ಯೂಟಿ ಇತ್ತು ಇಷ್ಟು ದಿನ. ಈ ಖಾನಾಪುರ ಡ್ಯೂಟಿ ಆಗೈತಿ. ಪಾಪ ಖಾನಾಪುರ್ಗೆ ಹೋದ ನೋಡಿ. ಇಲ್ಲಿ ನೋಡಿ ಹೆಂಗ್ ಮುಚ್ಚಾತಾರೆ. ನನಗೆ ಬೇಡ ಈಗ, ನಾ ತಗೊಳಲ್ಲ. ನಮ್ಮ ಮನಿ ಒಳಗೆ ಎಷ್ಟೊಂದು ಅಡಿಗೆ ಮಾಡಿ ಇಟ್ಟು ಬಂದಿದ್ದೀನಿ. ಎಷ್ಟೊಂದು ಅಡಿಗೆ ಅದ ಮನಿ ಒಳಗೆ. ಎಷ್ಟೆಲ್ಲ ತಂದು ಕೊಟ್ಟಿದ್ದೀರಾ. ನಂಗೆ ಬೇಡ ಅದು ಈಗ. ನಡೀರಿ. ನೋಡಿದ್ರ ಚಿನ್ನನ್ ಕೆಲಸ. ನನಗೆ ಕರೀಮ್ಸ್ ಕಿಚನ್ ಬಂತಂದ್ರೆ ನಾ ತಗೋತ ಬೇಡ್ತೇನಂತ. ನೋಡಿ ಏನ್ ಮಾಡ್ತೀರಾ ಹೇಳಿ. ಈಗ ಆ ಮನಿ ಒಳಗೆ ಅಡಿಗೆ ಮಾಡಿದೀನಿ ಅಷ್ಟೊಂದು. ಏನ್ ಮಾಡ್ತಾ ಇದಾರೆ ಇದೆಲ್ಲ? ಹೌದಾ? ಏನೇನ್ ದಾರ ಕಟ್ಟಿ ಏನೇನ್ ಮಾಡ್ಯಾರಲ್ಲ ಇಲ್ಲೆಲ್ಲ. ಹೌದಾ? ನೋಡಿ ಬಂತ್ ನೋಡಿ ನಮ್ಮ ಅರಮನೆ. ಶಾಂಭವಿ ಲೈಟ್ ಹಚ್ಚಿಲ್ಲ, ಏನಿಲ್ಲ. ಈಗ ಒಂದು ಆಯ್ತಲ್ಲ ಮತ್ತೆ ಇಷ್ಟು ಕರೆಕ್ಟ್. ಅಲ್ಲಿ ಹೋಗಿ ಬಂದು ಕವಿತಾ ಕಗಳ ಮನೆಗೆ ಬೇಗ ಎಲ್ಲ ಮುಗಿಸ್ಕೊಂಡ್ ಬಂದೆ. ಅದು ಬಂದ್ಬಿಟ್ಟು ಆದ್ರೂ ಮತ್ತೆ ಟೈಮ್ ಸ್ವಲ್ಪ ಆತ. ಎಲ್ಲ ಕಡೆ ತಿರುಗಾಡಿ ಮಾಡಿ. ನಂಗೆ ಇನ್ನೂ ಲೇಟ್ ಆಗ್ತದೆ ಅಂತ ಈಗ ನಾನು ಫೋನ್ ಮಾಡಾಕಿದ್ದೆ. ಹೌದಾ? ಇಷ್ಟ ಆಗ್ತೈತ್ಲ. ತಿನ್ನು ನೀನು ಚಾಕ್ಲೇಟ್ ತಿನ್ನಲ್ಲ ಅಂತಲೇ ಮತ್ತೆ ತಗೊಂಡು ಅಲ್ಲಿ ಸ್ವಲ್ಪ ಬಿಸ್ಕಿಟ್ ತೊಗೊಳತಿದ್ವು ಅವರಿಗೆ. ಮತ್ತೆ ಅವಾಗ ತೊಗೊಂಡು ಇದೆ ಅನ್ನಾಗ ಇಡ್ಬೇಕಿತ್ತು. ನೀನು ತಿನ್ನು, ಅವನು ತಿಂತಾನೆ ಬಂದ್ಮೇಲೆ. ಹಾಂ, ಈಗ ಎಕ್ಸಾಮ್ ಟೈಮ್ದಾಗ ಸ್ವಲ್ಪ ತಿನ್ನಿ ಅಂದ್ರೆ ನೀನು ಇಷ್ಟ ಆಗ್ತೈತಿ. ಐತಿ ಫ್ರೆಶ್ ಐತಲ್ಲ, ಅದ ಹೇಳಿದೆ ಅವ್ರಿಗೆ. ಫ್ರೆಶ್ ಐತೇನಿಲ್ಲ, ಫ್ರೆಶ್ ಐತೆ ಅಂದ್ರೆ ಕೊಡ್ರಿ, ಇಲ್ಲಾಂದ್ರೆ ಇದು ಮಾಡ್ರಿ ಅಂತ. ಚಾಕ್ಲೇಟು ಹಾಕಿಲ್ಲ. ಹಾಕಿಲ್ಲಲ್ಲ, ಸ್ವೀಟ್ ಏನು ಭಾಳ ಇಲ್ಲಲ್ಲ. ಆಯಿತು, ಚಲೋ ನಿಂಗೆ ಇಷ್ಟ ಆಗ್ತೈತೆ ತಿನ್ನದ. ಅದೇನು ಇದೇ ಟೈಪ್ ಐತೆ. ಅದು ವೇಪರ್ಸ್ ಅಂತಾರಲ್ಲ ಇದಕ್ಕೆ. ಅದು ಆಯ್ತು. ಚಾಕೋ ರೋಲ್ ಅಂತ ನೋಡಿ ಅವ್ಳಿಗೆ ಇಷ್ಟ ಆಗ್ತದೆ. ಅದಕ್ಕೆ ನಾನು ತೊಗೊಂಬಂದೆ ನೋಡೋಣ ಅಂತ. ಅಲ್ಲಿ ಒಂದು ಡಬ್ಬಾನ ಕೊಡಂದೆ ಅವ್ರಿಗೆ. ತಿನ್ನಿ ಇನ್ನೊಂದು. ಚಾಕ್ಲೇಟ್ ವೇಫರ್ ಸ್ಟಿಕ್ಸ್. ಅದಕ್ಕೆ ಸ್ಟಿಕ್ಸ್ ಅಂತಾರೆ. ನಾ ವೇಪರ್ ನೋಡೋದ. ವೇಫರ್ ಆಯಿತು. ಅಪ್ಪು ಬಿಟ್ಟು ಬಂದು ಸ್ವಲ್ಪ ಬೇಜಾರಾಗತ್ತೈತಿ ಪಾಪ. ಏನು ಮಾಡೋಕ್ಕಾಗಲ್ಲ. ಆದರೂ ಡ್ಯೂಟಿ ಅದ ಅಂದಮೇಲೆ ಅವ್ನು ಮಾಡಾಕ್ಬೇಕಾಗ್ತದೆ. ಅವ್ನು ಕರ್ತವ್ಯ ನಿಭಾಯಿಸ್ಬೇಕು. ಖುಷಿಯಿಂದ ನಾವು ಕಳಿಸ್ಕೊಡ್ಬೇಕು. ಖಾನಾಪುರ್ಗೂ ಹೋದ್ವಿ. ಏನು ಅನಿಸ್ಲಿಲ್ಲ ಹೋಗ್ಬೇಕಾದ್ರೆ. ಆರಾಮಾಗಿ ಹೋದ್ವಿ, ಆರಾಮಾಗಿ ಬಂದ್ವಿ. ಅಪ್ಪಗೂ ಬಿಟ್ಟು ಬಂದು ಸ್ವಲ್ಪ ಆರಾಮಿರ್ಲಿಲ್ಲ ಅಂತ ಅದ ಬೇಜಾರಾಯ್ತು. ಅವನಿಗೂ ಸ್ವಲ್ಪ ಆರಾಮಿಲ್ಲ ನೆಗಡಿ. ಅದು ಇನ್ನೂ ಸ್ವಲ್ಪ ಅಷ್ಟು ಆರಾಮಾಗಿಲ್ಲ. ಆದರೂ ಅವ್ನು ಖುಷಿಲೇ ಓಡ್ಯಾಡಿ ಡ್ಯೂಟಿ ಮಾಡೋದು ಅದು ಇದು ಮಾಡಿ ಸ್ಟಾರ್ಟ್ ಆಯ್ತು. ಹೋಗಿ ಬಂದ ಆಮೇಲೆ ಪೇಷಂಟ್ಗಳು ಎಷ್ಟು ಅದಾವ ನೋಡ್ಕೊಂಬಂದ ಹೋಗಿ. ಮತ್ತೆ ಶರತ್, ಶಶಾಂಕ ಅವರು ಎಲ್ಲ ಇದ್ರು. ಅವರು ಎಲ್ಲ ಮೇಲೆ ಕರ್ಕೊಂಡು ತೋರಿಸ್ಕೊಂಬಂದ್ರು. ಆಮೇಲೆ ಇವನು ಸಂಜೀವ ಮತ್ತು ಅಪ್ಪು ಇಬ್ರು ಡ್ಯೂಟಿ ಮಾಡ್ತಾ ಇದ್ದಾರೆ ಈಗ. ಮತ್ತು ನಾವು ಅವರಿಗಿಬ್ರು ಖುಷಿಲೇ ಬಿಟ್ಟು ಬಂದು. ಆಮೇಲೆ ಮತ್ತು ನಮ್ಮ ಮನೆ ಮಗಳು ಅಂತ ಹೇಳಿದೇನಲ್ಲ ನಿಮಗೆ, ಕವಿತಾ, ನಮ್ಮ ರಿಲೇಟಿವ್ಸ್, ಅವಳು ಕವಿತಾಗಳ ಮನೆಗೂ ಹೋಗಿ ಬಂದು. ಅವ್ರಿಗೂ ಎಲ್ಲ ಭೇಟಿಯಾದು. ಅವ್ರ ಅತ್ತೆಯವರು ಸ್ವಲ್ಪ ಆರಾಮಿಲ್ಲ, ಅದಕ್ಕೆ ಅವ್ರಿಗೂ ಭೇಟಿಯಾಗಿ ಬಂದು. ಎಷ್ಟು ದೊಡ್ಡ ಪರಿವಾರ ಇದೆ ಅವ್ರದ್ದು. ಆದರೂ ಇರೋದ್ರಾಗ ಒಂದು ಚಿಕ್ಕ ಮನೆ ಒಳಗೆ ಎಷ್ಟು ಖುಷಿಯಿಂದ ಇರ್ತಾರ ಅವ್ರ. ಇರೋದ್ರಾಗ ಪಾಪ ಒಂದಾದ್ಮೇಲೆ ಒಂದು ಕಷ್ಟ, ಒಂದಾದ್ಮೇಲೆ ಒಂದು ಕಷ್ಟಗಳು ಅವರಿಗೆ ಬರ್ತಾನೆ ಇದಾವ. ಹಂಗ ಇರ್ತದ ದೇವ್ರ ಪರೀಕ್ಷೆಗಳು. ಬಡವರಿಗೆ ಒಂದಾದ್ಮೇಲೆ ಒಂದು ಪೆಟ್ಟುಗಳು ಕೊಡ್ತಾನೆ ಇರ್ತಾನ. ಅದ್ರೊಳಗ ಅವ್ರ ಹಂಗ ಜೀವನಾನ ಸಾಗಿಸ್ತಾ ಇರ್ತಾರ. ಅವರಿಗೆ ಎಲ್ಲರಿಗೂ ಅದು ಕಷ್ಟ ನುಂಗುವಂತ
ಅವರಿಗೆ ಧೈರ್ಯ ದೇವ್ರು ಕೊಡ್ಲಿ ಅಂತ ನಾನು ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೊಂಡ ಅವರು ಖುಷಿಯಿಂದ ಇರೋ ತರ ಮಾಡಪ್ಪ ದೇವ್ರೆ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಮತ್ತೊಬ್ರು ನಮ್ಮ ವಿಡಿಯೋ ನೋಡ್ತಾ ಇರಂತ ಕವಿತಾ ಅವ್ರಿಗೆ ತೋರಿಸಿದ್ಲಂತ, ನೀವು ವಿಡಿಯೋ ಒಳಗೆ ಬರ್ತಿರ್ಲಿಲ್ಲ, ನೀವ ಏನಂತ ಬಂದ ನೋಡಕ್ ಬಂದ್ರ ಅವ್ರ ಭೇಟಿ ಆದ್ರು, ಅವ್ರದ್ದು ನಾವು ಮಾಡ್ಕೊಂಡೇನಿ ಇದ್ರೊಳಗ ನೋಡ್ರಿ. ನೀವು ಇಷ್ಟ ಆಗ್ತದ ನಿಮ್ಗೆ ನಾವು ಮಾಡಿದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾವ ಅಂತ ನಂಗೆ ಗೊತ್ತದ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದ. ನೋಡಿ ಖುಷಿಯಿಂದ ಇರಿ, ಪ್ರೀತಿಯಿಂದ ಇರಿ, ಈ ಮನೆ ಮಗಳನ್ನ ಹಿಂಗ ಮುಂದಕ್ಕೆ ತಗೊಂಡೋಗ್ರಿ.